ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದಲೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೊಂದು ದಿನ ತುಂಬ ಚಳಿ ಇತ್ತು. ಬೆಳಗ್ಗೆ ಹೊರಗಡೆ ಎದ್ದು ಬಂದರೆ ಅಷ್ಟು ಮಂಜುಗೆಡ್ಡೆ ಎಷ್ಟು ಸುರಿತಿತ್ತು ಅಂತಂದರೆ ಏನೂ ಕಾಣಿಸ್ತಾನೆ ಇರಲಿಲ್ಲ. ರೋಡು ಕೂಡ ಕಾಣಿಸ್ತಾ ಇರಲಿಲ್ಲ. ಹೊರಗಡೆ ಎಲ್ಲ ನೋಡ್ಕೊಂಡ್ಬಂದು ಇಲ್ಲಿ ಗಂಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಡೈಲಿ ರಾಗಿ ಗಂಜಿ ಕುಡಿತೀವಿ. ಮನೆಯವ್ರಿಗೆಲ್ಲರಿಗೂ ಸೇರಿ ಒಂದೊಂದು ಲೋಟ ಬರೋ ಥರ ನಾನಿಲ್ಲಿ ಗಂಜಿಗೆ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ. ನಾನಿಲ್ಲಿ ಫಸ್ಟೇ ಒಲೆ ಮೇಲಿಟ್ಟು ಮಾಡ್ಕೊಳ್ಳೋಕ್ಕಿಂತ ಈ ರೀತಿಯಾಗಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಲೆ ಮೇಲೆ ಇಡ್ತೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ಗಂಟಾಗಲ್ಲ, ಕುಡಿಯುವಾಗ ಗಂಟು ಸಿಗುತ್ತಲ್ಲ, ಅದಾಗಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹದವಾಗಿ ಇಲ್ಲೇ ಕಲಿಸ್ಕೊಂಡ್ಬಿಡ್ತೀನಿ. ದಿನ ಬೆಳಗ್ಗೆ ಎದ್ದು ಕಾಫಿ ಟೀ ಇದೆಲ್ಲ ಕುಡಿಯೋದಕ್ಕಿಂತ ರಾಗಿ ಗಂಜಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಸುಮಾರು ಒಂದು 3-4 ವರ್ಷದಿಂದ ಇದನ್ನೇ ಅಭ್ಯಾಸ ಮಾಡ್ಕೊಂಡಿರೋದು. ಅದಕ್ಕೂ ಮುಂಚೆ ಏನು ಕುಡಿತಿದ್ರಿ ಅಂತ ಕೇಳಕ್ಕೆ ಹೋಗ್ಬೇಡಿ. ಅದಕ್ಕೂ ಮುಂಚೆ ನಾನು ಬರೀ ಹಾಲು ಕುಡಿತಿದ್ದೆ ಅಷ್ಟೇ. ಈ ರೀತಿ ಕಾಫಿ ಟೀ ಏನೂ ಕುಡಿತಿರ್ಲಿಲ್ಲ. ಆಫ್ಟರ್ ಮ್ಯಾರೇಜ್ ನಾನು ಈ ರೀತಿ ರಾಗಿ ಗಂಜಿ ಇವ್ರ ಮನೇಲಿ ಅಭ್ಯಾಸ ಆಗಿರೋದ್ರಿಂದ ಅದಕ್ಕೆ ನಾನು ಅಡಿಕ್ಟ್ ಆಗಿದ್ದೀನಿ. ಎಲ್ಲ ಆ ಕಡೆಯೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಲೆ ಮೇಲೆ ತಂದು ಇಡ್ತೀನಿ. ಈ ರೀತಿಯಾಗಿ ರಾಗಿ ಗಂಜಿ ಮಾಡ್ಕೊತೀವಿ. ತುಂಬ ಗಟ್ಟಿನೂ ಇರೋಲ್ಲ, ತುಂಬ ತೆಳ್ಳನೂ ಇರೋಲ್ಲ ಅಷ್ಟು. ಆಮೇಲೆ ಬಿಸಿ ಇದ್ದಾಗಲೇ ನಾವು ಕುಡಿಲಿಕ್ಕೆ ಹೋಗೋಲ್ಲ, ಸ್ವಲ್ಪ ತಣ್ಣ ಆದಮೇಲೆ ಕುಡಿಯೋದು ಮಾಮೂಲಿ. ಏಕೆಂದರೆ ಬಿಸಿ ಇದ್ದಾಗ ಅದು ಟೇಸ್ಟು ಸಿಗೋಲ್ಲ ಅಂತ ಅಂದ್ಬಿಟ್ಟು ಬೆಳಗಿನ ದಿನ ನನಗೆ ಹೀಗೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೇಲಿ ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಿ, ದಿನ ಬೆಳಗ್ಗೆ ಹೊತ್ತು ಹೇಗೆ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ. ಮನೆಯವ್ರಿಗೆಲ್ಲರಿಗೂ ರಾಗಿ ಗಂಜಿ ಕೊಟ್ಟಮೇಲೆ ಹಸ್ಬೆಂಡ್ ಮಾಮೂಲಿ ಆಫೀಸ್ಗೆ ಹೋಗೋದ್ರಿಂದ ಅವರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಬಟ್ಟೆನ ಐರನ್ ಮಾಡ್ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ನಾನು ಬಟ್ಟೆ ಎಲ್ಲ ಐರನ್ ಮಾಡಿ ಇಟ್ಟಿರ್ತೀನಿ, ಬಟ್ ಇನ್ನೂ ಒಂದು ಸತಿ ಐರನ್ ಮಾಡ್ತೀನಿ. ಏಕೆಂತಂದರೆ ಅದೇನಾದ್ರು ಸ್ವಲ್ಪ ನೆರಿಗೆ ಥರ ಏನಾದರೂ ಇದ್ದರೆ ಹಾಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಆಗೋಲ್ಲ. ಹಾಗಾಗಿ ಇನ್ನೊಂದು ಸತ ಮಾಮೂಲಿ ಐರನ್ ಮಾಡಿ ಇಡ್ತೀನಿ. ಅವ್ರು ಬರೋ ಅಷ್ಟರಲ್ಲಿ ರೆಡಿ ಮಾಡಿ ಇಟ್ಟಿರ್ತೀನಿ. ಈ ರೀತಿ ಕರ್ಚಿಫಿಂದ ಹಿಡಿದು ಎಲ್ಲದೂ ಕೂಡ ಐರನ್ ಮಾಡ್ತೀನಿ. ಆ ಕಡೆ ಐರನ್ ಎಲ್ಲ ಆದಮೇಲೆ ಈ ಕಡೆ ನಾನು ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ನೆನ್ನೆದೇ ಅನ್ನ ಮಿಕ್ಕಿತ್ತು. ಆ ಅನ್ನನ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ನಾವು ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆ ಈ ರೀತಿಯಾಗಿ ಮಾಡ್ಕೊಳ್ತೀವಿ. ಆದರೆ ಇವತ್ತೊಂದು ಡಿಫ್ರೆಂಟಾಗಿ ಒಂದು ಟೇಸ್ಟ್ ಇರಲಿ ಅಂತ ಅಂದ್ಬಿಟ್ಟು ಫ್ರೈಡ್ ರೈಸ್ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಮಾಮೂಲಿ ಗರಂ ಮಸಾಲ ಎಲ್ಲ ಹಾಕಿ, ಪಲಾವ್ ಎಲೆ ಹಾಕಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ, ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಜೊತೆಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಹೂಕೋಸನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ತೊಗರಿ ಕಾಳನ್ನ ತೊಗೊಂಡಿದ್ನಲ್ಲ, ತೊಗರಿ ಕಾಳು ಸೀಸನ್ ಇರೋದ್ರಿಂದ ಅದನ್ನು ಬೇಯಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಬಟಾಣಿ ಯೂಸ್ ಮಾಡ್ತಾಯಿಲ್ಲ, ತೊಗರಿ ಕಾಳು ಹಾಕ್ತಾಯಿದ್ದೀನಿ. ಸಖತ್ತು ಟೇಸ್ಟಿಯಾಗಿತ್ತು. ಕೊನೆಯಲ್ಲಿ ಒಂದು ನಿಂಬೆಹಣ್ಣನ್ನ ಹಿಂಡ್ಬಿಟ್ಟು ಹಾಕಿದ್ರೆ ಅಷ್ಟೇ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ. ಈ ರೀತಿಯಾಗಿ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಫ್ರೈಡ್ ರೈಸ್ಗೆ ಏನು ಸಾಸ್ ಕೂಡ ಏನೂ ಹಾಕಿಲ್ಲ, ಅದೇ ರೀತಿ ಮಾಡಿರೋದು. ಅಷ್ಟು ಚೆನ್ನಾಗಿತ್ತು. ಈ ರೀತಿ ರಾತ್ರಿ ಅನ್ನದಲ್ಲಿ ಮಾಡಿದ್ರೂ ಕೂಡ ಏನು ತೊಂದರೆ ಆಗೋಲ್ಲ, ಏಕೆಂದರೆ ನಾವು ಏನೂ ಕೈ ಹಾಕಿರಲ್ಲ ಅಲ್ವಾ, ಹಳ್ಸೋಗಿರಲ್ಲ. ಹಾಗಾಗಿ ಈಗ ನೋಡಿ ಟಿಫನ್ ರೆಡಿ ಆಯಿತು. ಅದನ್ನು ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಟಿಫನ್ ಎಲ್ಲ ತಿಂದ್ಕೊಂಡು ಆಫೀಸ್ಗೆ ಹೋಗೋರೆಲ್ಲ ಹೋಗಿ, ಹೊರಗಡೆ ಹೋಗೋರೆಲ್ಲ ಆಲ್ಮೋಸ್ಟ್ ಹೋದರೆ ನಮ್ಮ ಮನೆ ಕೆಲಸಗಳು ಬೇಗನೆ ಆಗುತ್ತೆ. ಇವತ್ತು ಸ್ವಲ್ಪ ಹೊರಗಡೆಯಿಂದ ನಾನು ಗ್ರಾಸರಿನ ತರಿಸಿದ್ದೆ. ತೆಂಗಿನಕಾಯಿ, ಮೊಸರು, ಹಣ್ಣು, ರೇಷನ್ನು ಎಲ್ಲ ತರಿಸಿದ್ದೆ. ಅದನ್ನೆಲ್ಲ ಮಾಮೂಲಿ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಹಣ್ಣನ್ನು ನಾನು ಇದೇ ರೀತಿ ಹಾಕಿಟ್ಕೊಳ್ಳೋದು. ಅಂತಂದರೆ ನಮ್ಮನೆ ಫ್ರಿಜ್ ಇಲ್ಲ ಅಲ್ಲ, ಫ್ರಿಜ್ ಇಲ್ಲದೆ ಇರೋ ಕಾರಣ ನಾವು ಈ ರೀತಿಯಾಗಿ ಹಾಕಿಟ್ಕೊತೀವಿ. ಏನು 1-2 ದಿನದಲ್ಲಿ ಖಾಲಿ ಆಗುತ್ತೆ ಅಷ್ಟೇ. ನಾವು ಒಂದು 2 ದಿನಕ್ಕೆ ಇಲ್ಲ 3 ದಿನಕ್ಕೆ ತರಿಸಿಟ್ಕೊತೀವಿ ಹಣ್ಣುಗಳನ್ನ. ಅದಾದಮೇಲೆ ರೇಷನ್ ತರಿಸಿದ್ದೆ ನಾನು. ಅದನ್ನೆಲ್ಲ ಮಾಮೂಲಿ ಯಾವ್ದ್ಯಾವ್ದು ಎಷ್ಟೆಷ್ಟು ಬೇಕು ಅಂತಂದ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೆ, ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಕೆಲವು ಸತಿ ಏನಾಗುತ್ತೆ ಅಂತಂದರೆ ನಾವು ಒಂದು ಲೀಸ್ಟ್ ಕೊಟ್ಟಿರ್ತೀವಿ, ಅವರು ಎಲ್ಲೆಲ್ಲೋ ಹಾಕ್ಬಿಟ್ಟು ತಿರ್ಗಾ ಅದೇ ಲೀಸ್ಟಲ್ಲಿ ಬೇರೆ ಬೇರೆಯಾಗಿ ಕೆಲವೊಂದು ಹಾಕಿರಲ್ಲ, ಕೆಲವೊಂದು ಹಾಕಿರ್ತಾರೆ. ಈ ರೀತಿಯಾಗಿ ಮಾಡ್ತಾರೆ. ಹಾಗಾಗಿ ನಾನು ಒಂದು ಸತಿ ಚೆಕ್ ಮಾಡ್ಕೊಂಬಿಡ್ತೀನಿ, ಯಾವ್ದ್ಯಾವ್ದು ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಅವ್ರಿಗೆ ಹೇಳೋದಕ್ಕೂ ಸುಲಭ ಆಗುತ್ತೆ. ಹಾಗಾಗಿ ನಾನು ಮಾತಾಡ್ತಾ ಇದ್ರೆ ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟಿದೆ ಅಂತ ಅನಿಸುತ್ತೆ, ನಿಮಗೆ ಅನ್ನಿಸ್ಬೋದು. ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ವಾಯ್ಸು ಸ್ವಲ್ಪ ವೇರಿಯೇಷನ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. 1-2 ದಿನ ಆದಮೇಲೆ ಸರಿ ಹೋಗುತ್ತೆ. ಇವಾಗೆಲ್ಲ ರೇಷನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗೇ ಬಂದಿರುತ್ತೆ. ಏಕೆಂತಂದರೆ ನಾವು ಒಂದೇ ಕಡೆ ತೊಗೊಳೋದ್ರಿಂದ ಅವರು ಕರೆಕ್ಟಾಗಿ ಒಂದೂ ವೇರಿಯೇಷನ್ ಮಾಡ್ದೇ ಕಳಿಸ್ಕೊಡ್ತಾರೆ. ಎಲ್ಲೂ ಒಂದು ಸತಿ ಮಾತ್ರ ರೇರಾಗಿ ಅದು ಬಂದಿಲ್ಲ ಅಂತ ನಾವು ಹೇಳಿದ್ರೆ ಅವ್ರು ಮತ್ತೆ ರಿಟರ್ನ್ ಮಾಡಿಕೊಡ್ತಾರೆ. ಏನು ಪ್ರಾಬ್ಲಮ್ ಏನೂ ಆಗೋಲ್ಲ. ಅಂತಂದರೆ ಬಲ್ಕಲ್ಲಿ ತರಿಸ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ನಾನೆಲ್ಲ ಒಂದು ಸತಿ ಚೆಕ್ ಮಾಡ್ಕೊಂಬಿಡ್ತೀನಿ. ನಾವು ಇದೇ ರೀತಿ ಪ್ರತಿ ತಿಂಗಳು ಇದೇ ರೀತಿ ತರಿಸ್ಕೊಂಡು ಒಂದು ಸತಿ ಚೆಕ್ ಮಾಡ್ಕೊಳ್ತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ತರಿಸ್ಕೊಳ್ತೀವಿ. ಕೆಲವು ಸತಿ ಊರಿಂದನೂ ಬರುತ್ತೆ, ಅಂತಂದರೆ ಇವ್ರ ಫ್ಯಾಮಿಲಿಯಿಂದ ಕಳಿಸ್ಕೊಡ್ತಾರೆ. ಕೆಲವು ಸತಿ ಬೇಡದೆ ಅಕಸ್ಮಾತ್ ಇಲ್ಲದೆ ಇರೋ ಟೈಮಲ್ಲಿ ನಾವು ಈ ರೀತಿಯಾಗಿ ತರಿಸ್ಕೊಳ್ತೀವಿ. ಇವಾಗೆಲ್ಲ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಖಾಲಿ ಆಗಿತ್ತು, ಸ್ವಲ್ಪನೇ ಇದ್ದಿದ್ದು. ಅದು ಮೊನ್ನೆ ತಾನೇ ಹಾಕ್ಕೊಂಡಿದ್ದು, ಅದ್ರ ಜೊತೆನೇ ಇಲ್ಲಿ ಪರವಾಗಿಲ್ಲ ಅಂತಂದ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ.
ನಾನು ಕಿಚನಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ನಾನು ಮಾಲಲ್ಲಿ ಮತ್ತು ಕೆಲವೊಂದು ಆನ್ಲೈನಲ್ಲಿ ತರಿಸಿದ್ದೀನಿ. ಆನ್ಲೈನಲ್ಲಿ ತರಿಸಿದ್ರು ಕೂಡ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಗೊತ್ತಾ, ತುಂಬ ಚೆನ್ನಾಗಿದೆ. ಮತ್ತು ಆನ್ಲೈನಲ್ಲೂ ಅವರು ಏನು ಆಲ್ಮೋಸ್ಟ್ ಏನು ಮೋಸ ಗೀಸ ಏನು ಮಾಡಿಲ್ಲ, ಎಲ್ಲೂ ಒಂದೊಂದು ಸತಿ ರೇರಾಗಷ್ಟೇ. ನಿಮ್ಗೊಂದು ಸತಿ ಕಿಚನ್ ಟೂರ್ನ ಮಾಡಿ ತೋರಿಸ್ತೀನಿ. ಇವಾಗೆಲ್ಲ ರೇಷನ್ ಎಲ್ಲ ರೀಫಿಲ್ ಮಾಡಿ ಚೆನ್ನಾಗಿ ಅಲ್ಲಲ್ಲೇ ಒರೆಸಿಟ್ಕೊಳ್ತೀನಿ ನಾನು. ಅಲ್ಲಲ್ಲೇ ಒರೆಸಿಟ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಮತ್ತೆ ತಿರ್ಗಾ ನಾವು ಕ್ಲೀನ್ ಮಾಡೋಷ್ಟು ಅವಶ್ಯಕತೆ ಇರಲ್ಲ. ಹಾಗಾಗಿ ಪ್ರತಿಯೊಂದನ್ನು ಹಾಕಿಟ್ಕೊಂಡು ಅಲ್ಲಲ್ಲೇ ಒರೆಸಿಟ್ಕೊಂಬಿಟ್ರೆ ಕ್ಲೀನಾಗೂ ಕಾಣುತ್ತೆ, ನಮಗೂ ಕೆಲಸ ಕಮ್ಮಿ ಆಗುತ್ತೆ. ಅದು ರೇಷನ್ ಎಲ್ಲ ರೀಫಿಲ್ ಆದಮೇಲೆ ಇಲ್ಲಿ ಅಡುಗೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ತೊಗರಿಕಾಳು ರಸಮ್ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲು. ತೊಗರಿಕಾಳು ಒಂದೆರಡು ಟೊಮೊಟೊನ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ಸತಿ ಕೂಗಿಸ್ಕೋಬೇಕಾಗತ್ತೆ. 2 ಸತಿ ಕೂಗಿದ್ಮೇಲೆ ವಿಷಲ್ ಕಂಪ್ಲೀಟಾಗಿ ತಣ್ಣ ಆದಮೇಲೆ ತೆಗೆದ್ಮೇಲೆ ಆ ಟೊಮೊಟೊ ಜೊತೆಗೆ ತೊಗರಿಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಒಂದು ಸ್ವಲ್ಪ ಆಗೋಷ್ಟು ಮಟ್ಟಕ್ಕೆ ಎತ್ತಿಟ್ಕೊಂಡು ಅದು ಕಂಪ್ಲೀಟಾಗಿ ತಣ್ಣ ಆದಮೇಲೆ ಮಿಕ್ಸಿಲಿ ರುಬ್ಕೊಂಡ್ರೆ ಆಯಿತು. ಆಲ್ಮೋಸ್ಟು ಬೇಳೆ ರಸಮ್ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಆದರೆ ಈ ತೊಗರಿ ಕಾಳಲ್ಲಿ ರಸಮ್ ಒಂದು ಸತಿ ನೀವು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸಖತ್ತು ಟೇಸ್ಟಿಯಾಗಿರುತ್ತೆ. ಈ ವೆದರ್ಗೂ ಅದಕ್ಕೂ ಬಿಸಿ ಬಿಸಿಯಾಗೆ ಮಾಡ್ಕೊಂಡು ತಿನ್ನಬೇಕು. ತಣ್ಣಗೆ ಮಾಡಿಟ್ಬಿಟ್ಟು ತಣ್ಣಗಿರೋದನ್ನ ತಿಂತೀನಿ ಅಂದರೆ ಖಂಡಿತ ಸಾಧ್ಯ ಆಗಲ್ಲ. ಇವಾಗ ನೋಡಿ ಅದನ್ನ ಎತ್ತಿಟ್ಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋದು. ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋದು. ನಾನಿಲ್ಲಿ ಬೌಲಲ್ಲೇ ಇಟ್ಕೊಂಡಿದ್ದೆ, ಏಕೆಂದರೆ ಮಾರ್ನಿಂಗ್ ಟಿಫನ್ ಮಾಡುವಾಗ ಸ್ವಲ್ಪ ಹಾಕ್ಕೊಂಡಿದ್ದೆನಲ್ಲ ಅದೇ ಮಿಕ್ಕಿತ್ತು, ಹಾಗಾಗಿ ಅದೇ ಎಣ್ಣೆನೇ ಬಳಸ್ಕೊತೀನಿ. ಎಣ್ಣೆ ಕಾದ್ಮೇಲೆ ಒಂದು 1/4 ಚಮಚ ಸಾಸಿವೆ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಇಂಗನ್ನ ಹಾಕಬೇಕು. ನೀವು ಯಾವುದೇ ರಸಮ್ ಮಾಡಿದ್ರೆ ಇಂಗು ಹಾಕಿ. ಇಂಗು ಹಾಕೋದ್ರಿಂದ ಅದ್ರದ್ದು ಘಮನೇ ಬೇರೆ ಥರ ಬರುತ್ತೆ, ಸಖತ್ತು ಟೇಸ್ಟಿಯಾಗಿರುತ್ತೆ, ಪರಿಮಳ ಬೀರುತ್ತೆ. ಅದಾದಮೇಲೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಇವಾಗ ನಾನು ಬೇರೆ ಎತ್ತಿಟ್ಕೊಂಡಿದ್ದೆನಲ್ಲ ಟೊಮೊಟೊ ಮತ್ತು ತೊಗರಿಕಾಳು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಆಗೋಷ್ಟು ಹುಣಸೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ನೀರು, ನಮ್ಮ ಕ್ವಾಂಟಿಟಿ ಎಷ್ಟು ಬೇಕು ನೀರು, 1 ಚಮಚ ಸಾರಿನ ಪುಡಿ, ಒಂದು ಅರ್ಧ ಇಂಚು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀರು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ತೊಗರಿಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ತೊಗರಿಕಾಳು ರಸಮ್ ರೆಡಿ ಆಯಿತು. ಅಷ್ಟೇ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಊಟ ಮಾಡ್ತಾಯಿದ್ರೆ ಅಷ್ಟು ರುಚಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇವಾಗ ಅಡುಗೆ ಎಲ್ಲ ತಯಾರಿ ಆದಮೇಲೆ ನಾನು ಇದಕ್ಕೆ ಮಾಮೂಲಿ ರೈಸೇ ಮಾಡಿದ್ದೆ, ಮುದ್ದೆ ಮಾಡೋಕ್ಕೆ ಹೋಗಿರಲಿಲ್ಲ. ಮುದ್ದೆ ರಾತ್ರಿ ಇವತ್ತು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸುಮ್ಮನಾಗಿದ್ದೆ. ಅದಾದಮೇಲೆ ಅಡುಗೆ ಆದಮೇಲೆ ನಾನಿಲ್ಲಿ ಮನೆ ಕೆಲಸ ಮಾಡ್ಕೊಂಬಿಡೋಣ ಸ್ವಲ್ಪ, ಇನ್ನೇನು ಊಟಕ್ಕೂ 1:30 ಊಟಕ್ಕೆ ಬರ್ತಾರೆ, ಹಾಗಾಗಿ ಮನೆ ಕೆಲಸನೂ ಮುಗಿಸ್ಕೊಂಬಿಟ್ರೆ ಆಗುತ್ತೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ತುಂಬ ಏನು ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಅಂದರೆ ಕೆಲವೊಂದು ಜಾಗದಲ್ಲಿ ಇವಾಗ ರೂಮ್ ಆಗಲಿ ಹಾಲ್ ಆಗಲಿ ಅಥವಾ ಅಡುಗೆ ಮನೆ ಆಗಲಿ ಕೆಲವೊಂದು ಅಂದರೆ ಒಂದು ಕೌಂಟ್ರ್ ಟಾಪ್ ಅಂತ ಇರುತ್ತೆ, ಅಂದರೆ ಇವಾಗ ಒಂದು ಜಾಗ ಅಂತ ಇರುತ್ತೆ, ಆ ಜಾಗನ ಕ್ಲೀನ್ ಮಾಡಿಕೊಂಡ್ರೆ ಆಯಿತು, ಆ ರೂಮೇ ಕ್ಲೀನ್ ಆದಂಗೆ ಆಗುತ್ತೆ. ಅಡುಗೆ ಮನೆಯಲ್ಲೂ ಅಷ್ಟೇ, ನಾವು ಸ್ಟವ್ ಇಟ್ಕೊಂಡಿರೋ ಜಾಗ, ಆಮೇಲೆ ಕಟ್ ಮಾಡ್ಕೊಳ್ಳೋ ಜಾಗ, ಈ ರೀತಿ ಬಂಡೆ ಕಲ್ಲಿರುತ್ತಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು, ಅಡುಗೆ ಮನೆಯೂ ಕ್ಲೀನಾಗಿ ಕಾಣುತ್ತೆ. ತುಂಬ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋಷ್ಟೇನು ಬೇಡ, ತಿಂಗಳಿಗೆ 1 ಸತಿ ಕ್ಲೀನ್ ಮಾಡಿಕೊಂಡ್ರೂ ಸಾಕಾಗುತ್ತೆ. ನಾನಿವಾಗ ಐರನ್ ಬಾಕ್ಸ್ ಎಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಬೆಡ್ಶೀಟ್ ಹಾಸೋಣ ಅಂತಂದ್ಬಿಟ್ಟು ತೆಗೆದ್ಬಿಟ್ಟು ಮತ್ತೆ ಹಾಸ್ತೀನಿ. ಏಕೆಂತಂದರೆ ಏನಾದ್ರು ಧೂಳು ಗೀಳು ಇದ್ದರೆ ನಿದ್ದೆನೂ ಬರಲ್ಲ, ಸುಮ್ಮನೆ ಹೆಲ್ತು ಹಾಳಾಗುತ್ತೆ. ಹಾಗಾಗಿ ಎಲ್ಲ ನೀಟಾಗಿ ಒದ್ರಿಕೊಂಡು ಈ ರೀತಿಯಾಗಿ ಮತ್ತೆ ಹಾಸ್ಕೊಂಡ್ರೆ ಆಯಿತು, ರೂಮ್ ನೀಟಾಗುತ್ತೆ, ಅಷ್ಟೇ ಸಾಕಾಗುತ್ತೆ. ನಾನಿಲ್ಲಿ ಹಾಸಿರೋ ಹಾಸಿಗೆ ಬೆಡ್ಶೀಟು ಮೀಶೋಯಿಂದ ತರಿಸಿದ್ದು, ಸಖತ್ತು ಚೆನ್ನಾಗಿದೆ ಮಾತ್ರ, ಅಷ್ಟು ಕ್ವಾಂಟಿಟಿ ಇದೆ, ಬಾಳಿಕೆನೂ ಬರುತ್ತೆ. ಡಬಲ್ ಕಾಟ್ ಮಂಚಕ್ಕೆ ಈಗ ಇದನ್ನು ಹಾಕಿದ್ರೆ ಅಷ್ಟು ಚೆನ್ನಾಗಿದೆ ಬೆಡ್ಶೀಟು. ಬೇಕಿದ್ರೆ ಒಂದು ಸತಿ ನಾನು ಎಲ್ಲ ಏನೇನು ತರಿಸ್ಕೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ಎಲ್ಲ ಮಡ್ಚಿಟ್ಟಾಯಿತು, ಬೆಡ್ಶೀಟು ಕೂಡ ಇಟ್ಬಿಟ್ಟು ಆ ಬೆಡ್ಶೀಟ್ ನಾನು ಹಾಸಿಗೆ ಬೆಡ್ಶೀಟ್ ತೊಗೊಂಡಿದ್ದಲ್ಲ ಅದ್ರ ಜೊತೆಗೇ ಈ ಪಿಲ್ಲೋ ಕೊಟ್ಟಿದ್ದು ಅದನ್ನು ಕೂಡ ಇಟ್ಕೊತಾ ಇದ್ದೀನಿ. ರೂಮ್ ಕ್ಲೀನ್ ಆದಮೇಲೆ ಇಲ್ಲಿ ಹಾಲಿಗೆ ಬಂದು ನಾನು ಔಟ್ಡೋರು ಮತ್ತು ಇಂಡೋರ್ 2 ಪ್ಲ್ಯಾಂಟ್ನೂ ಬೆಳೆಸಿದ್ದೀನಿ. ಇಂಡೋರ್ ಪ್ಲ್ಯಾಂಟಿಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟು ವಾರಕ್ಕೆ 1 ಸತಿ ಇಲ್ಲಾಂದರೆ 2 ಸತಿ ನೀರು ಹಾಕ್ತೀನಿ ಅಷ್ಟೇ ಇಂಡೋರ್ ಪ್ಲ್ಯಾಂಟ್ಸ್ಗೆ, ಡೈಲಿ ಹಾಕೋಕ್ಕೆ ಹೋಗಲ್ಲ. ಅದಾದಮೇಲೆ ಟಿ ವಿ ಒರೆಸ್ಕೊಳ್ಳೋದಾಗಿರ್ಬೋದು, ಈ ಕಡೆ ಸೋಫಾ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆನೇ ಆಗೋಗಿತ್ತು. ಇವತ್ತು ಪೂಜೆ ಮಾಡೋ ತನಕ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಇವತ್ತು ಮನೆ ಕೆಲಸ ಜಾಸ್ತಿ ಇದ್ದ ಕಾರಣ ಬೆಳಿಗ್ಗೆ ನಮ್ಮ ಹಸ್ಬೆಂಡ್ ಪೂಜೆ ಮಾಡಿದರು. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಗ್ರೋಸರಿನೆಲ್ಲ ರೀಫಿಲ್ ಮಾಡಿಕೊಂಡು ಅಡುಗೆ ಮಾಡಿಟ್ಬಿಟ್ಟು ಸಂಜೆ ಆಗೋಗಿತ್ತು. ಹಾಗಾಗಿ ನಾನು ಸಂಜೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ದಿನ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸತಿ ಕೆಲವು ದಿನ ಬೇಗನೆ ಆಗುತ್ತೆ, ಕೆಲವು ದಿನ ಲೇಟಾಗಿ ಆಗುತ್ತೆ. ದಿನಚರಿಯಲ್ಲಿ ಹೇಗೆ ನಡೆಯುತ್ತೋ ಹಾಗೆ ನಡ್ಕೊಂಡು ಹೋಗಬೇಕು ಅಷ್ಟೇ.
ಅಷ್ಟೇ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ನನ್ನ ಹೊಸ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ನಿಮಗೆ ಇನ್ಯಾವ ಥರ ವೀಡಿಯೋಸ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಮಾಡ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ದಿನ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.